ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಅನಿಲ್ ಕುಂಬ್ಳೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿಕೆಶಿ ಅವರ ಜೊತೆಗೆ ಕುಂಬ್ಳೆ ಮಾತನಾಡಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿಕೆಶಿ ಅವರ ಜೊತೆಗೆ ಅನಿಲ್ ಕುಂಬ್ಳೆ ಅವರು ಮಾತನಾಡಿರೋದು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮ್ಯಾಚ್ಗೆ ಆಹ್ವಾನಿಸಿದ್ದಾರೆ. ಇವತ್ತು RCB ಜೊತೆಗೆ ಪಂಜಾಬ್ ಮ್ಯಾಚ್ ಇದೆ, ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬನ್ನಿ ಮ್ಯಾಚ್ ನೋಡಿ ಅಂತ ಹೇಳಿ. ಈ ಸಲ ಕಪ್ ನಮ್ದೇ ಅಂತ ಕ್ರಿಕೆಟ್ ದಿಗ್ಗಜ ಅನಿಲ್ ಕುಂಬ್ಳೆ ಹೇಳಿದ್ದಾರೆ. ಡಿಸಿಎಂ ಭೇಟಿಯ ಬಳಿಕ ಅನಿಲ್ ಕುಂಬ್ಳೆ ಮಾತನಾಡಿರೋದು. ಇವತ್ತಿನ ಮ್ಯಾಚ್ಗೆ ಆಲ್ ದಿ ಬೆಸ್ಟ್ ಅಂತ ಅನಿಲ್ ಕುಂಬ್ಳೆ ಅವರು ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಅನಿಲ್ ಕುಂಬ್ಳೆ ಅವರು ಭೇಟಿ ಮಾಡಿದಾಗ ಒಂದು ಕುತೂಹಲ ಇತ್ತು. ಏನಪ್ಪ ಇದು, ಕ್ರಿಕೆಟ್ನ ದಿಗ್ಗಜ, ಕರ್ನಾಟಕದ ಹೆಮ್ಮೆ ಅನಿಲ್ ಕುಂಬ್ಳೆ ಅವರು ಹೋಗಿ DCM ಸಾಹೇಬ್ರನ್ನ ಭೇಟಿ ಮಾಡಿದಾರಲ್ಲ ಇವತ್ತು, ಯಾಕೆ, ಏನು ಕಾರಣ, ಏನಾಗ್ತಾ ಇದೆ ಹಾಗಾದ್ರೆ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಆದರೆ ಅಲ್ಲಿಂದ ಹೊರಗಡೆ ಬಂದ ನಂತರ ಅನಿಲ್ ಕುಂಬ್ಳೆ ಅವರು ಮಾತನಾಡಿರೋದನ್ನು ಗಮನಿಸಿದ್ರೆ, ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವರ್ಸಸ್ ಕಿಂಗ್ಸ್ 11 ಪಂಜಾಬ್ ನಡುವೆ ಮ್ಯಾಚ್ ಇದೆ. ಆ ಒಂದು ಮ್ಯಾಚ್ಗೆ ಬನ್ನಿ ಅಂತ ಹೇಳಿ ಆಹ್ವಾನ ನೀಡೋದಕ್ಕೆ ನಾನು ಹೋಗಿದ್ದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿಕೆಶಿ ಅವರ ಜೊತೆಗೆ ಕುಂಬ್ಳೆ ಮೀಟಿಂಗನ್ನು ನಡೆಸಿರೋದು. DCM ಡಿಕೆ ಶಿವಕುಮಾರ್ಗೆ ಪಂದ್ಯಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. RCB ಮ್ಯಾಚ್ ನೋಡೋದಕ್ಕೆ ಬನ್ನಿ ಅಂತ ಹೇಳಿ ಆಹ್ವಾನಿಸಿದ್ದಾರೆ ಕುಂಬ್ಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಲ ಕಪ್ ನಮ್ದೇ ಅಂತ ಹೇಳಿ ಕ್ರಿಕೆಟ್ ದಿಗ್ಗಜ ಅನಿಲ್ ಕುಂಬ್ಳೆ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ DCM ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ ಬಳಿಕ ಹೊರಗಡೆ ಬಂದಾಗ ಮಾತನಾಡಿರೋದು. ಸರಿ, ಬಾರಿ RCB ಒಳ್ಳೆ ಅಲ್ಲ, ಆಡಲಿ, ಹಂಗೆ ಆಡಲಿ, ಅರ್ಧನೂ ಆಗಿದೆ. ಸೊ ನೋಡೋಣ, ಇವತ್ತು ಹೋಮ್ ಗೇಮ್ ಇದೆ, ಇನ್ನೂ ಗೆದ್ದಿಲ್ಲ ಬೆಂಗಳೂರಲ್ಲಿ, ಇವತ್ತು ಗೆಲ್ಲೋ ಚಾನ್ಸ್ ಇದೆ, ನೋಡೋಣ. ಈ ಬಾರಿ ಕಪ್ ಎತ್ಬೋದ ಸರ್ RCB? ಅದನ್ನು ಹೇಳ್ಬೇಡಿ, ಅದನ್ನು ಹೇಳಿದಾಗೆಲ್ಲ ತೊಂದರೆ ಆಗುತ್ತಲ್ಲ. ಅಲ್ಲ, ನಿರೀಕ್ಷೆ ಖಂಡಿತ ಇದ್ದೇ ಇದೆ. 18 ವರ್ಷ ಆಗಿದೆ, IPL ಇದ್ರವರೆಗೂ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ನೋಡೋಣ ಏನಾಗುತ್ತೆ. ಇವತ್ತಿನ ಮ್ಯಾಚ್ಗೆ ಆಲ್ ದಿ ಬೆಸ್ಟ್ ಅಂತೀನಿ. ಯಾಕಂದರೆ 2 ಟೀಮಲ್ಲೂ ಇದ್ದೆ ನಾನು, ಅದೇ ಪ್ರಾಬ್ಲಮ್ ನನಗೆ ತಂದು, ಅದೇ ಸಮಸ್ಯೆ. ಪಂಜಾಬಲ್ಲೂ ಇದ್ದೆ, RCBನಲ್ಲೂ ಇದ್ದೆ, ಸಮಸ್ಯೆ ಅದೇ ನನಗೆ. ಆಯಿತಾ, ಥ್ಯಾಂಕ್ ಯು. ಸರಿ, ಬಾರಿ RCB ಒಳ್ಳೆ ಅಲ್ಲ, ಆಡಲಿ, ಹಂಗೆ ಆಡಲಿ, ಅರ್ಧನೂ ಆಗಿದೆ. ಸೊ ನೋಡೋಣ, ಇವತ್ತು ಹೋಮ್ ಗೇಮ್ ಇದೆ, ಇನ್ನೂ ಗೆದ್ದಿಲ್ಲ ಬೆಂಗಳೂರಲ್ಲಿ, ಇವತ್ತು ಗೆಲ್ಲೋ ಚಾನ್ಸ್ ಇದೆ, ನೋಡೋಣ. ಈ ಬಾರಿ ಕಪ್ ಎತ್ಬೋದ ಸರ್ RCB? ಅದನ್ನು ಹೇಳ್ಬೇಡಿ, ಅದನ್ನು ಹೇಳಿದಾಗೆಲ್ಲ ತೊಂದರೆ ಆಗುತ್ತಲ್ಲ. ಅಲ್ಲ, ನಿರೀಕ್ಷೆ ಖಂಡಿತ ಇದ್ದೇ ಇದೆ. 18 ವರ್ಷ ಆಗಿದೆ, IPL ಇದ್ರವರೆಗೂ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ನೋಡೋಣ ಏನಾಗುತ್ತೆ. ಇವತ್ತಿನ ಮ್ಯಾಚ್ಗೆ ಏನು ಹೇಳ್ತೀರಿ?